ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಫ್ರಮ್ ರಾಜ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಸೊ ಇವತ್ತಿನ ವಿಷಯ ಬಂದು ಡೇ ಸ್ಪೆಷಲ್ ವಿಡಿಯೋ. ಇಟ್ಸ್ ಮೈ ಬರ್ಡೇ. ಸೊ ಇವತ್ತು ನಾವು ನಮ್ಮ ಮನೆಯಿಂದ ಒಂದು 9 ಕಿಲೋಮೀಟ್ರ್ ದೂರ ಇದೆ, ಹೊಸೂರು ರೋಡಲ್ಲಿರೋ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ತುಂಬ ಒಳ್ಳೇದಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡೋಣ ಆ ದೇವ್ರು ನಮಗೆ ಎಷ್ಟು ಒಳ್ಳೇದು ಮಾಡುತ್ತೆ. ಹೋಗ್ಬಿಟ್ಟು ಬರ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮುತ್ತಿನ ಕಥೆಯ ಹೇಳಿತು ಅಲ್ಲ ಗಾಯ್ಸ್, ನಾನು ಆವಾಗಲೇ ನೆನ್ನೆ ನೋಡಿದ್ದೆ 9 ಕಿಲೋಮೀಟ್ರು ಅಂತ. ಇವಾಗ ನೋಡ್ತೀನಿ 62 ಕಿಲೋಮೀಟ್ರ್ ಐತೆ. ಏನೋ ಆಗಲಿ, ಹೊರಟಿದ್ದೀನಿ, ಹೋಗ್ಬಿಟ್ಟು ಬರ್ತೀನಿ. ಹೋಯ್ತಾ ಇದ್ದೀವಿ. 32 ಕಿಲೋಮೀಟ್ರ್ ಇದೆ ಇನ್ನು. ಫುಲ್ಲು ಟ್ರಾಫಿಕ್ಕು. ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ ಗಾಯ್ಸ್. ಬಟ್ ಒಂದು ಖುಷಿ ಐತೆ, ಬರ್ಡೇ ದಿನ ಈ ಥರ ಎಲ್ಲಾದರೂ ಹೋಗೋದಕ್ಕೆ. ಹೋದ ವರ್ಷ ಬರ್ಡೇ ವಿಡಿಯೋನು ಇದೆ ನೋಡಿ ಯೂಟ್ಯೂಬಲ್ಲಿ. ಬಟ್ ಹೋದ ವರ್ಷ ಬೇರೆ ಥರದೇ ಮಾಡ್ಕೊಂಡಿದ್ದೆ, ಫ್ಯಾಮಿಲಿ ಎಲ್ಲ ಇತ್ತು ಜೊತೆಲಿ. ಈ ವರ್ಷ ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದೀವಿ. ಸೊ ಫೈನಲಿ ಬಂದು ತಲುಪಿದ್ದೀವಿ. 11:15 ಮನೆ ಬಿಟ್ಟಿತ್ತು. 1 ಗಂಟೆ ಆಗಿದೆ ಇವಾಗ. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ನಮ್ಮ ಗಾಂಧೀಜಿ ಅವರೆಲ್ಲ ನಿಂತವ್ರೆ. ಹೆವಿ ಬಿಸಿಲು ಗೈಸ್, ಹೆವಿ ಕಣ್ಣೆ ಬಿಡೋಕ್ಕಾಯ್ತಾ ಇಲ್ಲ ಇಲ್ಲಿ. ನಾನು ಬೇರೆ ಮೊದಲೇ ಚೆನ್ನಾಗಿಲ್ಲ, ಹಂಗೋ ಹಿಂಗೋ ಚೆನ್ನಾಗಿ ಕಾಣೋದು ಅಂದರೆ ಬಿಸಿಲು ಬೇರೆ. ಸೊ ಹೋಗಿ ದರ್ಶನ ಮಾಡ್ಕೊಂಬಿಡೋಣ ಬನ್ನಿ. ಹೊರಗಡೆಯಿಂದ ಬಂದಕ್ಕೂ ಒಳಗಡೆ ಬಂದು ನೋಡೋಕ್ಕೂ ತುಂಬ ಚೆನ್ನಾಗೈತೆ ಗೈಸ್. ಹೊರಗಡೆಯಿಂದ ಬರ್ಬೇಕಾದ್ರೆ ಬಿಸಿಲಿಗೂ ಅದಕ್ಕೂ ಏನಿದು ಹಿಂಗೈತೆ ಅನ್ನಿಸ್ತು. ಒಳಗಡೆ ಬರ್ತಾಯಿದ್ರೆ ಏನೋ ಒಂಥರ ಸಮಾಧಾನ ಸಿಗ್ತೈತೆ. ಇಲ್ಲಿ ನೋಡಿ ಅಮ್ಮನ ತೋರಿಸ್ತೀನಿ. ದರ್ಶನ ಮಾಡ್ಕೊಡ್ತೀವಿ. ಮುಂದೆ ಬರ್ಬೇಕು ಮುಂದೆ ಬಪ್ಪುಟ. ಸೊ ಫೈನಲಿ ನಾವು ಒಂದು ತಗೊಂಡಿದ್ದೀವಿ. 200 ರೂಪೀಸ್ ಇದೆ ಇದು. ದುಡ್ಡಿದ್ರೆ ಪರವಾಗಿಲ್ಲ, ಒಳ್ಳೇದಾದರೆ ಸಾಕು. 108 ಪ್ರದಕ್ಷಿಣೆ ಗೈಸ್. 108 ಪ್ರದಕ್ಷಿಣೆ ಹಾಕೋದ್ರೊಳಗಡೆ ಜೀವನೇ ಹೋಗಿ ಬಂದಂಗೆ ಆಗೋಯ್ತು ಒಂಥರ. ಬಟ್ ಬಿಡಲಿಲ್ಲ ಗೈಸ್, 108 ಪ್ರದಕ್ಷಿಣೆ ಹಾಕಿದ್ದೀನಿ. ತಾಯಿ ಬಂದು ಮುಖ್ಯವಾಗಿ ಆ ಮರದೊಳಗಡೆನೆ ಅಂತ ಇರೋದು. ಸೊ ಅದನ್ನು ಎಷ್ಟು ಭಕ್ತಿಯಿಂದ ಪ್ರದಕ್ಷಿಣೆ ಆಗ್ತೀವೋ ಅಷ್ಟು ಒಳ್ಳೇದಾಗತ್ತಂತೆ ಗೈಸ್. ಸೊ ಫೈನಲಿ ಅಮ್ಮನವ್ರ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಏನು ಸಿಗುತ್ತೋ ಅದೇ ಪುಣ್ಯ. ನೋಡೋಣ, ನಿಮಗೂ ತೋರಿಸ್ತೀನಿ. ಸಾಂಬಾರು
ಸೊ ಟೆಂಪಲ್ ರನ್ ಎಲ್ಲ ಮುಗೀತು, ದರ್ಶನ ಮುಗೀತು, ಊಟ ಆಯಿತು, ಎಲ್ಲ ಆಯಿತು. ಈಗ ಮನೆ ಕಡೆ ಹೋಗೋಣ, ನೆಕ್ಸ್ಟ್ ಕಾರ್ಯಕ್ರಮ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ, ಆನಂತರ ನನ್ನ ವೈಫು ನನಗೆ ಅಂತ ಸ್ಪೆಷಲಾಗಿ ಚಪಾತಿ ಮತ್ತು ಚಿಕನ್ ಕರಿನ ಮಾಡಿದ್ಲು. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ನನಗೆ ನಾನ್ ವೆಜ್ ಇಷ್ಟ ಅಂತ ಮಾಡಿಕೊಟ್ಟಿದ್ದಕ್ಕೆ ನನ್ನ ಹೆಂಡ್ತಿಗೆ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹೆಂಡ್ತಿ. ಸೊ ಫೈನಲಿ ಇವಾಗ 11 ಗಂಟೆ, ಅಲ್ಲಿಂದ ಬಂದು ಊಟ ಗೀಟ ಮಾಡಿಕೊಂಡು ನನ್ನ ಹೆಂಡ್ತಿ ನನಗೋಸ್ಕರ ಒಂದು ಪುಟ್ಟ ಕೇಕ್ ತಗೊಬಂದಿದ್ದಾಳೆ. ಯಾಕಂದರೆ ನಾವಿರೋದು ಇಬ್ಬರು ಮನೇಲಿ, ಫ್ಯಾಮಿಲಿ ಊರಲ್ಲಿ ಇದ್ದರೆ ಇನ್ನೂ ದೊಡ್ಡದಾಗೆ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೋ. ಬಟ್ ಇವಾಗ ಇಬ್ಬರೇ ಇದ್ದೀವಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ ಸಿಂಪಲ್ ಕೇಕ್. ಸೊ ಇವತ್ತು ಇದನ್ನು ಕಟ್ ಮಾಡಿಬಿಟ್ಟು ನನ್ನ ಬರ್ಡೇನ ಎಂಡ್ ಮಾಡ್ತೀನಿ. ಸೊ ಎಲ್ಲರೂ ನನಗೆ ವಿಶ್ ಮಾಡಿ. Happy birthday to you. ಸಖತ್ತಾಗಿ ಇಟ್ಕೊಂಡು ಇದು ರೆಡ್ ವೆಲ್ವೆಟ್ ಇದ್ದಂಗೆ ಅದೊಳ್ಳೆ. Happy birthday to you, Cinema. ಮಸ್ತ್ ಮಸ್ತ್. ನಾವು ಚಿಕ್ಕದಾಗಿ ಇಟ್ಕೊಂಡಿದ್ದೀವಲ್ಲ. ನಾನೊಂದು ಪೀಸ್ ತಿನ್ಬಿಡ್ತೇನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿಲ್ಲ ಅಂದ್ರೂ ನೋಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಕೊಟ್ಟೆ ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಲವ್ ಯು ಆಲ್, ಬಾಯ್.